ರಾತ್ರಿ ಬಿಜೆಪಿ ನಾಯಕ ಸಿ.ಟಿ. ರವಿ ಅವರ ಜೊತೆಗೆ ಇನ್ನೋರ್ವ MLC ಕೇಶವ್ ಪ್ರಸಾದ್ ಅವರು ಕೂಡ ಜೊತೆಗಿದ್ದರು. ಪೊಲೀಸ್ ವಾಹನದಲ್ಲಿ ಅವರ ಜೊತೆಯಾಗಿ ಟ್ರಾವೆಲ್ ಮಾಡಿದ್ರು. ಆದರೆ ಒಂದು ಹಂತದಲ್ಲಿ ಪೊಲೀಸರು ಕೇಶವ್ ಪ್ರಸಾದ್ರನ್ನ ಸಿ.ಟಿ. ರವಿ ಅವರಿಂದ ಬೇರ್ಪಡಿಸಿ ಬೇರೆ ವಾಹನಕ್ಕೆ ಶಿಫ್ಟ್ ಮಾಡಿದ್ರು. ನಿನ್ನೆ ಸಂಪೂರ್ಣ ಘಟನೆ ಏನಾಯಿತು ಅನ್ನೋದ್ರ ಬಗ್ಗೆ ವಿವರವನ್ನು ಕೊಡ್ತಾರೆ ಸ್ವತಃ ಕೇಶವ್ ಪ್ರಸಾದ್ ಅವರ ಜೊತೆಗೆ ಮಾತಾಡೋಣ. ಕೇಶವ್ ಪ್ರಸಾದ್ ಅವರು, ನಿನ್ನೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಯಿತು. ಒಂದು ಖಾನಾಪುರದಿಂದ ಆರಂಭವಾಯಿತು. ಖಾನಾಪುರದಿಂದ ಅವರನ್ನು ಜೀಪ್ಗೆ ಹಚ್ಕೊಂಡು, ಪೊಲೀಸ್ ಜೀಪ್ಗೆ ಹಚ್ಕೊಂಡು ಹೋಗ್ತಾರೆ. ಅನಂತರ ಏನು ಘಟನೆ ಆಯಿತು ಅದರ ಬಗ್ಗೆ ತಾವು ವಿವರ ಕೊಡ್ಬೋದಾ? ನೋಡಿ, ವಿಧಾನಸೌಧದಲ್ಲಿ ಘಟನೆ ನಡೆದಾಗ ಅದನ್ನು ಮಾನ್ಯ ಸಭಾಪತಿಯವರು ರೂಲಿಂಗ್ ಕೊಟ್ಟ ಮೇಲೆ ಅಲ್ಲಿಗೆ ಮುಗಿಸ್ಬೇಕಾಗಿತ್ತು. ಆದರೆ ಅವರು ತದನಂತರ ಸದನದ ಒಳಗಡೆ ಎಲ್ರಿಗೂ ಕೂಡ ನಾವು ನಿಮ್ಮನ್ನು ನೋಡ್ಕೊಳ್ತೀವಿ ಅನ್ನೋವಂಥ ಒಂದು ಸವಾಲನ್ನು ಉಪಮುಖ್ಯಮಂತ್ರಿಗಳಾದಿಯಾಗಿ ಅವರೆಲ್ಲ ಮಿನಿಸ್ಟರ್ಸು MLCಗಳು ಮಾಡಿದ್ರು. ಇದೊಂದು ಕೆಟ್ಟ ಬೆಳವಣಿಗೆ. ಅದಾದ ನಂತರ ನಾವು ಅಲ್ಲಿ ನಡೆದಂಥ ಬೆಳವಣಿಗೆಗಳ ಬಗ್ಗೆ ಒಂದು ಕಂಪ್ಲೇಂಟನ್ನು ಕೊಟ್ಟು ಮಾನ್ಯ ಸಭಾಪತಿಗಳ ಹತ್ರ ಒಂದು ಪ್ರೊಟೆಸ್ಟನ್ನು ಮಾಡಿದ್ವಿ. ಅಂದರೆ ಈ ರೀತಿಯಾದದ್ದು ನಡಿಬಾರ್ದು, ಇದು ಸತ್ಸಂಪ್ರದಾಯ ಅಲ್ಲ ಅಂಥೇಳಿ. ಆ ರೀತಿ ನಡೆದಾಗ ನಮ್ಮೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿ ತೊಗೊಂಡು ಹೋಗಬೇಕು ಅಂತ ಅವರು ಪೂರ್ವ ನಿರ್ಧಾರಿತ ಕಾರ್ಯಕ್ರಮ ಆಗಿತ್ತು. ಅದರಲ್ಲೂ ಸಿ.ಟಿ. ರವಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವರು ಖಾನಾಪುರ ಇದಕ್ಕೆ ಸ್ಟೇಷನ್ಗೆ ಕರ್ಕೊಂಡೋದ್ರು. ತದನಂತರ ಅಲ್ಲೇ ಅವರು ಸ್ಟೇಷನ್ ಬೇಲ್ ಮಾಡ್ಬೋದಾಗಿತ್ತು. ಯಾಕೆಂದರೆ ಘಟನೆ ನಡೆದಿದ್ದು ಒಳಗಡೆ, ಅದು ನಡೆದಂಥದ್ದಕ್ಕೆ ಅನುಮತಿ ತಗೋಬೇಕಾಗಿತ್ತು ನಮ್ಮ ಮಾನ್ಯ ಸಭಾಪತಿಗಳ. ಅದೇನು ತಗೊಳ್ಳಿಲ್ಲ. ಅವರು ತಗೊಳ್ಳದೇನೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಮ್ಯಾಜಿಸ್ಟ್ರೇಟ್ ಮುಂದೆ ನಿನ್ನೆನೇ ಅವ್ರನ್ನ ನಿಲ್ಲಿಸ್ಬೋದಾಗಿತ್ತು. ಬಟ್ ಈಗ ನಿನ್ನೆ ಆದ ತಕ್ಷಣ, ಘಟನೆ ಆದ ತಕ್ಷಣ ಈ ಗಾಡಿಯಲ್ಲಿ ಏನಕ್ಕೆ ಸುತ್ತಾಟ ಆಯಿತು ಸರ್? ತಾವು ಹೇಗೆ ಜೊತೆಗೆ ಹೋದ್ರಿ? ಸಹಜವಾಗಿ ಪೊಲೀಸರು ಬಿಡಲ್ಲ. ಅವರೇನಂದ್ರು, ನಾವು ನಿಮ್ಮನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಬೇಕು. ಯಾಕೆ ಅಂತಂದರೆ ನಿಮ್ಮನ್ನು ಬೆಂಗಳೂರಿನಲ್ಲಿರುವಂತಹ ಈ ಜನಪ್ರತಿನಿಧಿಗಳ ಒಂದು ನ್ಯಾಯಾಲಯ ಏನಿದೆಯೋ ಅದ್ರ ಮುಂದೆ ನಿಮ್ಮನ್ನು ಹಾಜರುಪಡಿಸ್ಬೇಕು. ಹಾಗಾಗಿ ಈಗಲೇ ಹೊರಡ್ತೀವಿ ಅಂದರು. ಸರಿ, ರವಿಯವ್ರ ಜೊತೆನಲ್ಲಿ ನಾನು ಬರ್ತೀನಿ. ಯಾಕೆ ಅಂತಂದರೆ ಅವ್ರನ್ನ ಒಬ್ಬರನ್ನೇ ಕಳ್ಸೋಕ್ಕಾಗಲ್ಲ ಅನ್ನೋಂಥ ದೃಷ್ಟಿಯಿಂದ ನಾನು ಹೊರಟೆ. ನಾನು ಮೊದಲು ಪ್ರಾರಂಭ ಮಾಡಿದಾಗ ಅವ್ರ ಹಿಂದಿನ ಕಾರ್ದಲ್ಲಿದ್ದೆ. ತದನಂತರ ರವಿಯವ್ರ ಜೊತೆಯಲ್ಲೇ ಪ್ರಯಾಣ ಬೆಳೆಸಿದಾಗ ಅವರು ಮೊದಲು ಖಾನಾಪುರದಿಂದ ಕಿತ್ತೂರಿಗೆ ಹೊರಟರು. ಕಿತ್ತೂರಿಂದ ಧಾರವಾಡದ ರಸ್ತೆ ಹಿಡಿದ್ರು. ಅಲ್ಲಿ ಅವರಿಗೆ ಹೈಕೋರ್ಟ್ ಕೂಡ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಅದಾದಮೇಲೆ ಎಡಗಡೆಗೆ ತಿರುಗಿದ್ರು. ಎಡಗಡೆಗೆ ತಿರುಗಿ ನೋಡ್ತು ಅಂದರೆ ಮತ್ತೆ ಅವರು ಬೆಳಗಾವಿ ಜಿಲ್ಲೆ ಒಳಗಡೆನೇ ತಿರುಗೋ ರೀತಿಯಲ್ಲಿ ಕಾಣಿಸ್ತಾ ಇದ್ರು. ನಾವು ಕೇಳಿದ್ವಿ, ಯಾಕೆ ತಿರುಗಿಸ್ತಾ ಇದ್ದೀರಿ, ಏನು ಅಪರಾಧ ಮಾಡಿದ್ರಿ? ಪ್ರಶ್ನೆ ಮಾಡಿಲ್ವಾ ಆ ಟೈಮಲ್ಲಿ? ಏನಾದರೂ ಯಾಕೆ ಈ ಥರ ಮಾಡ್ತಿದ್ದೀರಿ ಅಂತ? ಯಾವ ಅಧಿಕಾರಿ ಇದ್ರು? ಅಧಿಕಾರಿ ಏನು ಉತ್ತರ ಕೊಟ್ಟರು? ನೋಡಿ, ಅಲ್ಲಿ ಅವರು DYSP ಅವರಿದ್ದರು, DYSPಗಳು ಇಬ್ಬರಿದ್ದರು. ನಾವು ಅವ್ರನ್ನ ಕೇಳಿದ್ದೀನಿ, ನಾವೇನು ಅಪರಾಧ ಮಾಡಿದ್ದೀವಿ? ನಾವೇನು ಟೆರರಿಸ್ಟ್ಗಳ? ಅಥವಾ ನಮ್ಮ ಹತ್ರ ಏನಾದರೂ ಬಾಂಬ್ಗಳು ಸಿಗ್ತಾ? ಅಥವಾ ನಾವು ಆರ್ಮ್ಸ್ ಇಟ್ಕೊಂಡಿದ್ದೀವಾ? ಅಥವಾ ನಾವೇನಾದರೂ ಒಂದು ನ್ಯಾಷನಲ್ಗೆ ಹಿತಕ್ಕೆ ಧಕ್ಕೆ ತರುವಂಥ ಕಾನ್ಸ್ಪಿರಸಿ ಏನಾದರೂ ಮಾಡ್ತಾ ಇದ್ದೀವಾ ಕೇಳಿದ್ವಿ. ನಾವು ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಆ ಥರದ್ದೆಲ್ಲ ಏನೂ ಇಲ್ಲ, ನಮಗೆ ಸೂಚನೆ ಇದೆ, ಅದು ಗಲಭೆ ಆಗೋಗ್ಬಿಡುತ್ತೆ, ಹಾಗಾಗಿ ನಿಮ್ಮನ್ನು ಸುತ್ತಿಸ್ತಾ ಇದ್ದೀವಿ. ಒಂದು ಕಡೆ ಸ್ಟೇಷನ್ ಮಾಡಿ ನಮ್ಮನ್ನು ಸುತ್ತಿಸೋವಂಥ ಅವಶ್ಯಕತೆ ಏನಿದೆ? ಪೊಲೀಸ್ ಪ್ರೊಟೆಕ್ಷನ್ ತಗೊಳ್ಳಿ, ನಿಲ್ಲಿಸಿ. ನಿಮಗೆ ಕಂಟ್ರೋಲ್ ಮಾಡೋ ಶಕ್ತಿ ಇಲ್ವಾ ಅಂತ ನಾವು ಕೇಳಿದ್ವಿ. ತದನಂತರ ಅವರು ನಮ್ಮ ಮೊಬೈಲ್ಗಳನ್ನು ಕಸ್ಕೊಳ್ಳೋದಕ್ಕೂ ಪ್ರಯತ್ನ ಮಾಡಿದ್ರು. ಆವಾಗ ನಾವು ಕೋರ್ಟಲ್ಲಿ ಹೇಳಿದ್ರು, ನನ್ನ ವಾಚನ್ನ ಕಿತ್ಕೊಂಡ್ರು, ಮೊಬೈಲ್ನ ಕಿತ್ಕೊಳ್ಳೋಕೆ ಬಂದರು ಅಂತ. ಅವ್ರು ಮನವಿ ಮಾಡಿದ್ದ ಅಥವಾ ಅವ್ರು ಕಿತ್ಕೊಂಡು ಅಕ್ಷರಶಃ ಅದಕ್ಕೆ ನೀವು ಪ್ರೊಟೆಸ್ಟ್ ಮಾಡಿದ್ರ? ಕೊಡಲ್ಲ ಅಂತ ತುಂಬ ದೊಡ್ಡದಾಗಿ ಪ್ರೊಟೆಸ್ಟ್ ಮಾಡಿದ್ವಿ. ಅವರು ವಾಚನ್ನು ಕಿತ್ಕೊಂಡ್ರು ಅಂತಂದರೆ ಅದನ್ನು ಬಲವಾಗಿ ಹೇಳಿದ್ರು, ಕಿತ್ಕೊಂಡ್ಬಂದ್ಬಿಡ್ತು ಕೈಗೆ. ಹಾಗಾಗಿ ಅದಾದಮೇಲೆ ಮೊಬೈಲ್ ಕೊಡಿ ಅಂತ ಕೇಳ್ತಾನೆ ಇದ್ರು. ಮತ್ತು ಮೊಬೈಲ್ನ ಯಾಕೆ ತೊಗೋಬೇಕು ನೀವು? ಏನಿದೆ ಅದರಲ್ಲಿ ಅಂಥ ಡಿರೋಗೇಟ್ರಿ ಇರೋವಂಥ ಸಂಗತಿಗಳು ಮೊಬೈಲ್ನಲ್ಲಿ ಏನಿದೆ? ಯಾಕೆ ಕೊಡಬೇಕು? ಮತ್ತು ನೀವು ಅರೆಸ್ಟ್ ಮಾಡಿದ್ದೀರಾ? ಅರೆಸ್ಟ್ ಮಾಡಿದಾಗ ಬೇಕಾದ್ರೆ ನಮ್ಮನ್ನು ಬರೀ ಉಡ್ದಾರದಲ್ಲಿ ನಿಲ್ಲಿಸಿ, ಬೇರೆ ಎಲ್ಲ ತೊಗೊಳ್ಳಿ ನೀವು ಅಂತ ನಾವು ಹೇಳಿದ್ವಿ. ರಸ್ತೆಗೆ ಇಳಿದ್ವಿ, ಧರಣಿ ಮಾಡಿದ್ವಿ. ಮತ್ತು ನಾವು ಯಾವುದೇ ಒಂದು ನಿಮ್ಮ ಕಾನೂನು ಕ್ರಮಕ್ಕೆ ಸಿದ್ಧ. ಅರೆಸ್ಟ್ ಮಾಡಿ, ಇಲ್ಲ ಅಂತಂದರೆ ಬೇಲ್ ಕೊಡಿ, ಇಲ್ಲ ಅಂತಂದರೆ ಇನ್ನೂ ಒಂದು ಮುಂದೆ ಹೋಗಿ ನಿಮಗೇನಾದರೂ ಆ ಥರ ಸ್ಪಷ್ಟವಾಗಿ ಇನ್ಸ್ಟ್ರಕ್ಷನ್ಸ್ ಇದ್ದರೆ ನೀವು ಎನ್ಕೌಂಟ್ರ್ ಮಾಡ್ಬೋದು ನಮ್ಮನ್ನು ಅನ್ನೋ ಕೇಳ್ಪಟ್ಟೆ. ನೀವು ಮತ್ತು ರವಿ ಅವರು ನೇರವಾಗಿ ಪೊಲೀಸರಿಗೆ ಈ ವಿಚಾರವಾಗಿ ಮಾತನಾಡ್ತೀನಿ ಅಂತ, ನಮ್ಮನ್ನು ಪಾಯಿಂಟ್ ಬ್ಲ್ಯಾಂಕಲ್ಲಿ ಶೂಟ್ ಮಾಡಿ ಬೇಕಾದ್ರೆ ಅಂತ ನೇರವಾಗಿ ನೀವು ಅವರಿಗೆ ಸವಾಲು ಹಾಕಿದ್ರಿ ಅಂತ ಕೇಳ್ಪಟ್ಟೆ. ಆ ಘಟನೆ ಏನಕ್ಕಾಯಿತು? ನೋಡಿ, ಈ ರೀತಿ ನೀವು ವಿನಾಕಾರಣ ನಮ್ಮನ್ನು ಸುತ್ತಿಸ್ತಾ ಇದ್ದೀರಿ ಅಂತ ಅಂದಾಗ ನಿಮಗೇನೋ ಗೊತ್ತಿರಬೇಕು ನಮ್ಮ ಬಗ್ಗೆ. ಅಂದರೆ ನಾವು ಸಮಾಜಕ್ಕೆ ತುಂಬ ದೊಡ್ಡ ಧಕ್ಕೆಯನ್ನು ತರ್ತಾ ಇದ್ದೀವಿ ಅನ್ನೋವಂಥದ್ದು ನಿಮಗೆ ಮಾಹಿತಿ ಇರಬೇಕು. ದೇಶದ ಹಿತನ್ನು ಮಾರಕ ಮಾಡ್ತೀವಿ ಅನ್ನುವಂಥ ಸ್ಥಿತಿಗತಿ ನಿಮಗೆ ಗೊತ್ತಿರಬೇಕು. ಹಾಗಾಗಿ ನಾವೇನು ಹೇಳೋದು ಅಂತಂದರೆ, ಆ ಥರ ಇದ್ದರೆ ನಮ್ಮನ್ನ ಯಾಕೆ ಉಳಿಸ್ತೀರಿ? ನಾವು ಬೇಕಾಗಿಲ್ವಲ್ಲ. ಹಾಗಾಗಿ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಇದ್ದರೆ ಇಲ್ಲೇ ತೆಗೆದುಬಿಡಿ. ಕ್ಯಾಮ್ರಾನೂ ಇತ್ತು, ಅವ್ರ ಮುಂದೆನೇ ನಾವು ಅದನ್ನು ಸವಾಲು ಹಾಕಿದ್ವಿ. ಅವ್ರಿಗೆ ಬೇಕಾಗಿಲ್ಲ, ನಮಗೆ ನಾವೇ ತಯಾರಾಗಿದ್ದೀವಿ ಅನ್ನುವಂಥ ಮಾತುಗಳನ್ನು ಸ್ಪಷ್ಟವಾಗಿ ಹೇಳಿದ್ವಿ ನಾವು.
ರೈಟ್. ಇದಾದ್ಮೇಲೆ ಸಿ ಟಿ ರವಿ ಅವರು ಏನಾದ್ರು ಮಾತಾಡಿದ ಪೊಲೀಸರಿಗೆ ಅಥವಾ ಪೊಲೀಸರು ಅವರ ವರ್ತನೆಗೆ ಸಂಬಂಧಪಟ್ಟಂತೆ ಮಾತಿನ ಚಕಮಕಿ ಕೂಡ ಆಯಿತು ಅಂತ ಕೇಳ್ಪಟ್ಟು. ನೋಡಿ, ಯಾವಾಗಲೂ ಸಿ ಟಿ ರವಿ ಅವ್ರನ್ನ ಅವರು ಇನ್ನೊಂದು ವಾಹನಕ್ಕೆ ಬದಲಾಯಿಸುವಂಥದ್ದು ಅಥವಾ ಅವ್ರ ಮೊಬೈಲ್ನ ಕಸ್ಕೊಳ್ಳುವಂಥ ಕೆಲಸ ಆಗ್ತಾನೇ ಇತ್ತು. ನಾವು ಅದನ್ನು ಬಲವಾಗಿ ವಿರೋಧಿಸ್ತಾನೆ ಹೋದ್ವಿ. ಮತ್ತು ನಾನು ಅವರು ಒಂದೇ ವಾಹನದಲ್ಲಿ ಪ್ರಯಾಣ ಮಾಡ್ತಾ ಇದ್ವಿ. ಹಾಗಾಗಿ ನನ್ನನ್ನು ಕೂಡ 3-4 ಬಾರಿ ಬೇರೆ ವಾಹನಗಳಿಗೆ ಬದಲಾಯಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ನಾವು ಅದಕ್ಕೆ ಜಗ್ಲಿಲ್ಲ ಮತ್ತು ಬಲವಾದಂಥ ಪ್ರತಿರೋಧವನ್ನು ಒಡ್ಡಿದ್ವಿ. ಕೊನೆಯಲ್ಲಿ ಬೆಳಿಗ್ಗೆ 5:15 ಸಮಯದಲ್ಲಿ ತುಂಬ ದೊಡ್ಡ ಫೋರ್ಸನ್ನು ತಂದು SP ಅವರೇ ನಮ್ಮನ್ನು ಬೇರೆ ವಾಹನಕ್ಕೆ ನನ್ನನ್ನು ಹಾಕಿದ್ರು. ಅವ್ರನ್ನ ಇನ್ನೊಂದು ವಾಹನಕ್ಕೆ ಹಾಕ್ಕೊಂಡು ಮುಂದುವರೆದ್ರು. ರೈಟ್. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಒಂದು ಸೂಚನೆ ಬರ್ತಾ ಇತ್ತು, ಕಾಲ್ಗಳು ಬರ್ತಾ ಇತ್ತು ಅಂತ ಇವತ್ತು ರವಿ ಅವರು ಕೋರ್ಟಲ್ಲಿ ಹೇಳಿದ್ದಾರೆ. ಅಂದರೆ ನಾವು ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದಿಷ್ಟು ಜನ ಅಥವಾ ಹಿರಿಯ ಅಧಿಕಾರಿಗಳು ಕಾಲ್ ಮಾಡ್ತಾ ಇದ್ರು, ಕಾಲ್ನ ಆಧಾರದಂತೆ ವರ್ತಿಸ್ತಾ ಇದ್ರು ಅಂತ. ಆ ಥರ ಕಾಲ್ಗಳೇನಾದ್ರು ಬರ್ತಾ ಇತ್ತಾ? 100ಕ್ಕೆ 100 ಸತ್ಯ. ಯಾಕೆ ಅಂತಂದರೆ ಹೋಗ್ತಾ ಇದ್ದಂಥವ್ರಿಗೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅನ್ನೋದರ ಸ್ಪಷ್ಟತೆ ಇರಲಿಲ್ಲ. ಅವರಿಗೆ ನೀವು ಈ ಕಡೆ ಕರ್ಕೊಂಡು ಹೋಗಬೇಕು, ಹೀಗೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಡ್ತಾನೂ ಇದ್ದರು. ಮತ್ತು ನೀವು ಈ ರೀತಿ ಮುಂದಕ್ಕೆ ಹೋದಾಗ ಇಂಥ ಕಡೆ ತಿರುಗಿಸ್ಕೋಬೇಕು, ಇಂಥ ಕಡೆ ಹೋಗಿ ನಿಲ್ಲಿಸಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. SP ಅವರು ಬಂದು ನನ್ನನ್ನು ಬೇರ್ಪಡಿಸಿದಾಗ ಅದೊಂದು ದುರ್ಗಮವಾದಂಥ ಕಾಡಿನ ಪ್ರದೇಶ. ಇನ್ನೊಂದು ಜಾಗದಲ್ಲಿ ಕ್ವಾರೆ ಮಧ್ಯದಲ್ಲಿ ತೊಗೊಂಡೋಗಿ ಗಾಡಿನ ನಿಲ್ಲಿಸಿದ್ರು. ಹಾಗೆಯೇ ಕಬ್ಬಿನ ಗದ್ದೆ ಮಧ್ಯದಲ್ಲಿ ಯಾಕೆ ತೊಗೊಂಡೋಗಿ ನಿಲ್ಲಿಸಿದ್ರು? ಆವಾಗಲೇ ನಾವು ಹೇಳಿದ್ದು, ನಿಮ್ಗೆ ಆ ರೀತಿ ಐಸೋಲೇಟೆಡ್ ಜಾಗನೇ ಬೇಕು ಅಂತ ಹುಡುಕ್ತಾ ಇದ್ರೆ ನೀವು ಯಾವ ಕಾರ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಅದಕ್ಕೆ ನಾವು ಸಿದ್ಧ ಅನ್ನುವಂಥ ಸವಾಲನ್ನು ಹಾಕಿದ್ದು ಆವಾಗಲೇ. ಧನ್ಯವಾದ. ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಮಾತಾಡಿದ್ರಿ. ಇದಿಷ್ಟು ಕೇಶವ ಪ್ರಸಾದ್ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮನ್ ಪ್ರಾಣೇಶ್ ಜೊತೆ ಪ್ರಮೋದ್, TV9 ಬೆಳಗಾವಿ.